ಎಸ್, ಇನ್ನು ಮೈಸೂರಿನ ಕತೆ ಹೇಳೋದಾದ್ರೆ ಮೈಸೂರಲ್ಲಿ ಮೈತ್ರಿ ನಾಯಕರ ಸಮನ್ವತೆಯ ಪಾಠ ಕಂಡು ಬರ್ತಾ ಇದೆ. ಬಿಜೆಪಿ ಜೆಡಿಎಸ್ ಕೋರ್ ಕಮಿಟಿಯಲ್ಲಿ ಮುಖಂಡರಿಗೊಂದು ಸಂದೇಶ ರವಾನಿಸಲಾಗಿದೆ. ಮೈತ್ರಿ ನಡುವೆ ಹಳೆ ಕೇಸ್, ಹಳೆ ಜಗಳ ಇದ್ಯಾವುದೂ ಕೂಡ ಇರಬಾರದು, ಒಗ್ಗಟ್ಟಾಗಿ ಸಾಗಬೇಕು. ಜೆಡಿಎಸ್ ಬಿಜೆಪಿ ನಡುವೆ ಇರುವ ಕೇಸನ್ನು ತೆಗೆಸೋಣ. ಜೆಡಿಎಸ್ ಬಿಜೆಪಿ ಮಧ್ಯೆ ಕೇಸ್ಗಳಿದ್ರೆ ನಮಗ್ ಕೊಡಿ ಹೇಗಂತ ದೋಸ್ತಿ ನಾಯಕರಿಗೆ ಪಾಠ ಹೇಳಿದ್ದಾರೆ ಎಚ್ಡಿಕೆ ಮತ್ತು ವಿಜಯೇಂದ್ರ. ದೋಸ್ತಿ ಕಾರ್ಯಕರ್ತರಿಗೆ ಮೈತ್ರಿ ನಾಯಕರಿಂದ ಪಾಠ. ಕಾಂಗ್ರೆಸ್ಗೆ ಹೋದವರನ್ನ ವಾಪಸ್ ಕರ್ಕೊಂಡು ಬನ್ನಿ, ಸಿಎಂ ಡಿಸಿಎಂ ಅಬ್ಬರಕ್ಕೆ ಯಾರು ಹೆದರಬೇಡಿ, ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಕಾರ್ಯಕರ್ತರಿಗೆ ಅಭಯವನ್ನ ಕೊಟ್ಟಿದ್ದಾರೆ ಎಚ್ಡಿಕೆ ಮತ್ತು ಬಿವೈ ವಿಜಯೇಂದ್ರ. ಸಿಎಂ ಮೈಸೂರಿನಲ್ಲಿದ್ದಾರೆ, ಮ್ಯಾಜಿಕ್ ಆಗತ್ತೆ ಅಂತ ಬಿಂಬಿಸ್ತಾರೆ. ಆದ್ರೆ ಮೈಸೂರಲ್ಲಿ ಯಾವ ಮ್ಯಾಜಿಕ್ ಕೂಡ ನಡೆಯಲ್ಲ. ನಮ್ಮ ಅಭ್ಯರ್ಥಿ ಜಾತಿ ಮೀರಿದ ವ್ಯಕ್ತಿ ಅಂತ ಮೈತ್ರಿ ನಾಯಕರು ಅರಿವನ್ನ ಮೂಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಮ್ಮ ಕಾರ್ಯಕರ್ತರಲ್ಲಿ. ಈ ಮೂಲಕ ಸಮನ್ವಯತೆಯನ್ನ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಸಾಧಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದಳಪತಿಗಳು ಮತ್ತು ಬಿವೈ ವಿಜಯೇಂದ್ರ. ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶತಾಯ ಗತಾಯ ಮೈಸೂರು ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರೇನು ತಮ್ಮ ತವರು ಕ್ಷೇತ್ರವನ್ನ ಗೆಲ್ಲಿಸಬೇಕು ಅಂತ ಹೇಳಿ ಪಣ ತೊಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಯಶಸ್ಸು ಸಿಗಬಾರದು ಅನ್ನುವಂತಹ ದೃಷ್ಟಿಯಿಂದ ತಮ್ಮ ಕಾರ್ಯಕರ್ತರಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಮೈತ್ರಿ ನಾಯಕರು. ಜೆಡಿಎಸ್ ಬಿಜೆಪಿ ನಡುವೆ ಇರುವಂತಹ ಕೇಸ್ ತೆಗೆಸೋಣ, ಸಿಎಂ ಡಿಸಿಎಂ ಏನಾದರೂ ಅಬ್ಬರಿಸಿದ್ರೆ ಅದಕ್ಕೆಲ್ಲ ಯಾರು ಹೆದರಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ ಅಭಯವನ್ನ ಆ ಕಾರ್ಯಕರ್ತರಲ್ಲಿ ಮೂಡಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಕಣಕ್ಕಿಳಿತಾ ಇರುವಂತೆ ಬಲ ಬಂದಿದೆ ಮೈತ್ರಿ ಪಡೆಗೆ. ಆದ್ರೆ ಅಲ್ಲಿರುವಂತಹ ಸವಾಲೇ ಈಗ ಸಮನ್ವಯತೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಕಾರ್ಯಕರ್ತರ ಮನಸ್ಥಿತಿ ಹೇಗಿದೆ ಅಂತ? ಪ್ರತಿಮಾ, ಮೊದಲ ಸಭೆ, ಮೈತ್ರಿ ಪಕ್ಷಗಳ ಮೊದಲ ಸಭೆ ನಿನ್ನೆ ಮೈಸೂರಿನಲ್ಲಿ ನಡೆದಂಥದ್ದು. ಮೊದಲ ಸಭೆಯ ಕೂಡ ಒಂದು ರೀತಿಯಲ್ಲಿ ಸಕ್ಸಸ್ ಆಯಿತು ಅಂತಲೇ ಕೂಡ ಹೇಳ್ಬೋದು. ಜೆಡಿಎಸ್ ಮತ್ತು ಬಿಜೆಪಿಯ ಹಲವು ಮುಖಂಡರು, ಕಾರ್ಯಕರ್ತರು ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಯಿತು. ಅಂದ್ರೆ ಚುನಾವಣೆಗೆ ಎರಡು ಪಕ್ಷಗಳು ಸೇರಿ ಒಂದೇ ವೇದಿಕೆಯಲ್ಲಿ ಯಾವ ರೀತಿಯಾಗಿ ಹೋಗ್ಬೇಕು ಅನ್ನೋದರ ಹಿಂಟನ್ನ ಅಲ್ಲಿನ ನಾಯಕರುಗಳು ಇದ್ದಂಥ ಮುಖಂಡರುಗಳಿಗೆ ಕೊಡ್ತಾ ಇದ್ರು. ಅದರ ಮೊದಲ ಭಾಗವಾಗಿಯೇ ಕೂಡ ಇಲ್ಲಿವರೆಗೆ ಏನು ಇಂಡಿವಿಜುವಲ್ ಆಗಿ ಚುನಾವಣೆ ನಡೆಸುವಂಥ ಸಂದರ್ಭದಲ್ಲಿ ಪರಸ್ಪರ ಜಗಳಗಳ ಸಂದರ್ಭದಲ್ಲಿ ಆಗಿದ್ದಂಥ ಕೇಸ್ಗಳೇನಿದ್ವು ಅವುಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ ಅಂತೇಳಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಗಲಾಟೆಗಳ ಮೇಲೆ ಕೇಸ್ ಏನಾಗಿತ್ತು ಅಂಥವುಗಳನ್ನು ವಾಪಸ್ ತೆಗೆಸಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕುಮಾರಸ್ವಾಮಿ ಅವರಾಗ್ಬೋದು, ವಿಜೇಂದ್ರ ಅವರಾಗ್ಬೋದು, ಅವರೆಲ್ಲರೂ ಕೂಡ ಮಾತನಾಡಿದ್ರು. ಹಾಗಾಗಿ ಈ ರೀತಿಯಾದ ಯಾವುದೇ ಗಲಾಟೆಗಳು ಇರೋದಿಲ್ಲ, ಇವುಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಡಿ, ಒಗ್ಗಟ್ಟಿನಿಂದ ಚುನಾವಣೆಗೆ ಹೋಗೋಣ ಅನ್ನೋ ಒಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಇನ್ನು ಚುನಾವಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಪ್ರಚಾರವನ್ನ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಜೆಡಿಎಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ಯಾವುದೇ ಅಭ್ಯರ್ಥಿ ಪ್ರಚಾರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೇವಲ ಒಂದು ಪಕ್ಷದವರು ಮಾತ್ರ ಹೋಗಬೇಡಿ, ಅಲ್ಲಿ ಕೇವಲ ಒಂದು ಬಾವುಟವನ್ನು ಅಷ್ಟೇ ಮಾತ್ರ ಕಟ್ಟಬೇಡಿ, ಎರಡೆರಡು ಬಾವುಟ ಒಟ್ಟಿಗೆ ಇರಲಿ. ಎರಡು ಪಕ್ಷದ ನಾಯಕರು ಒಂದು ವೇಳೆ ಈಗ ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಕಣಕ್ಕೆ ಹೋದ್ರು ಕೂಡ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ಆಗ್ಬೋದು ಅಥವಾ ಜೆಡ್ಪಿಯ ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, ಅಲ್ಲಿರ್ತಕ್ಕಂತಹ ಜೆಡಿಎಸ್ನ ನಾಯಕರುಗಳೇನಿದ್ದಾರೆ ಅವರನ್ನು ಕೂಡ ಜೊತೆಗಿಟ್ಕೊಂಡು ಚುನಾವಣೆಯನ್ನು ಎದುರಿಸಿ ಅವಾಗ ನಾವು ಈಸಿಯಾಗಿ ಕಾಂಗ್ರೆಸ್ ಅನ್ನ ಮಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಈಸಿಯಾಗಿ ಚುನಾವಣೆಯನ್ನು ಮಾಡಲಾಗುತ್ತೆ ಅಂತೇಳಿ ಸಮನ್ವಯತೆಯನ್ನು ಯಾವ ರೀತಿಯಾಗಿ ತಂದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಭೆಯನ್ನ ಮಾಡಿದ್ರು. ಸಭೆ ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಕೇವಲ ಮೈಸೂರಿಗಷ್ಟೇ ಅಪ್ಲೈ ಆಗುವಂಥದ್ದಲ್ಲ. 28 ಲೋಕಸಭಾ ಕ್ಷೇತ್ರಗಳೇನಿವೆ, 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೇ ರೀತಿಯಾದ ಒಂದು ಸ್ಟ್ರಾಟಜಿಯನ್ನು ನಾವು ಮೇಂಟೈನ್ ಮಾಡಿದ್ರೆ ಈ ಒಂದು ಚುನಾವಣೆ ಪ್ರಚಾರ ಏನಿದೆ ಪ್ರಚಾರವನ್ನ ಬಹಳ ಈಸಿಯಾಗಿ ತಗೊಂಡು ಹೋಗ್ಬೋದು ಅನ್ನೋ ಒಂದು ಅಭಿಪ್ರಾಯಕ್ಕೆ ಈಗ ನಾಯಕರುಗಳು ಬಂದಿರತಕ್ಕಂಥದ್ದು. ಇಲ್ಲಿವರೆಗೆ ಕೂಡ ಜೆಡಿಎಸ್ನ ಆರೋಪ ಇದ್ದಂಥದ್ದೇ ಅದು, ಬಿಜೆಪಿ ಅವರು ನಮ್ಮನ್ನ ಜೊತೆಗೆ ಸೇರಿಸ್ಕೊಂಡಿದ್ದಾರೆ, ಆದರೆ ಯಾವುದೇ ಒಂದು ಕಾರ್ಯಕ್ರಮಗಳಿಗೂ ವೇದಿಕೆಗಳಿಗೂ ನಮ್ಮ ನಾಯಕರನ್ನಾಗಲಿ ಅಥವಾ ಯಾವುದೇ ಚುನಾವಣಾ ಕೆಲಸಕ್ಕಾಗಲಿ ನಮ್ಮನ್ನ ಬಳಸ್ಕೊಳ್ತಿಲ್ಲ ಅಂತ ಹೇಳಿದ್ರು. ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಮೊದಲ ಕೋರ್ ಕಮಿಟಿ ಸಭೆ ಏನಿತ್ತು ಅಂದ್ರೆ ಎರಡು ಪಕ್ಷಗಳ ಸಮನ್ವಯತೆಯ ಕೋರ್ ಕಮಿಟಿ ಸಭೆ ಏನಿತ್ತು ಆ ಸಭೆ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು. ಕುಮಾರಸ್ವಾಮಿ ಅವರು ಕೂಡ ಇದರೇ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ.
ಇಬ್ಬರ ನಡುವೆ ಇರ್ತಕ್ಕಂಥ ಕೇಸ್ಗಳೇನಿವೆ ಅವುಗಳನ್ನೆಲ್ಲವನ್ನು ಕೂಡ ಕ್ಲೋಸ್ ಮಾಡಲಾಗುತ್ತೆ. ಆ ಗಲಾಟೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಎರಡೂ ಪಕ್ಷಗಳು ಒಂದೇ ವೇದಿಕೆಯಲ್ಲಿ ಇದ್ದೀವಿ, ಒಂದೇ ಪಕ್ಷ ಅಂತೇಳಿ ಇಟ್ಕೊಂಡು ಕೆಲಸವನ್ನ ಮಾಡಿ ಈಸಿಯಾಗಿ ನಮ್ಮ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಅನ್ನು ನಾವು ಮಣಿಸ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಅದನ್ನೇ ಕೂಡ ಮುಖಂಡರಿಗೂ ಹೇಳಿರ್ತಕ್ಕಂಥದ್ದು, ಕಾರ್ಯಕರ್ತರಿಗೂ ಕೂಡ ಇದೇ ಮೆಸೇಜ್ ರವಾಜನೆ ಆಗುವಂತೆ ಕೋರ್ ಕಮಿಟಿ ಸಭೆಯಲ್ಲಿ ಮಾಡಲಾಗಿದೆ. ಪ್ರತಿಮಾ. ಎಸ್, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಬೇರೆ ಕ್ಷೇತ್ರಗಳಿಗೂ ಮೈಸೂರಿಗೂ ಕೂಡ ಕೊಂಚ ವ್ಯತ್ಯಾಸ ಏನಿದೆ ಅಂತಂದರೆ, ಮೈಸೂರನ್ನು ಬಹಳ ಪ್ರತಿಷ್ಠೆಯ ಕಣವಾಗಿ ಸಿ ಎಂ ಸಿದ್ದರಾಮಯ್ಯ ಪರಿಗಣಿಸಿರುವಂಥದ್ದು. ಹಾಗಾಗಿ ಬಹಳ ದೊಡ್ಡ ಸವಾಲಿದೆ ಅಂತ ಅನಿಸುತ್ತೆ. ಜೊತೆಗೆ ಕಾರ್ಯಕರ್ತರಲ್ಲೂ ಕೂಡ ಆ ಒಂದು ಅಭಯವನ್ನು ತುಂಬ್ತಾ ಇದ್ದಾರೆ, ಧೈರ್ಯವನ್ನು ತುಂಬ್ತಾ ಇದ್ದಾರೆ ಮೈತ್ರಿ ನಾಯಕರು. ನೋಡೋಣ ಯಾವ ರೀತಿಯ ಪರಿಣಾಮಗಳು ಸಿಗ್ತವೆ ಅಂತ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.